ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 196ನೇ ಅಧ್ಯಾಯವಾದ ನಚಿಕೇತನು ಹೇಳಿದ ಯಮಪುರ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೈಶಂಪಾಯನ ಮುನಿಯು ಹೇಳುತ್ತಾನೆ, ಸುಸಂಸ್ಕೃತರಾದ ಆ ಋಷಿಗಳ ಆ ಮಾತನ್ನು ಕೇಳಿ ಪ್ರಿಯವಾದ ಮಾತು ಬಲ್ಲವನಾದ ಆ ನಚಿಕೇತನು ಅವರಿಗೆ ಎಲ್ಲವನ್ನೂ ಪೂರ್ತಿಯಾಗಿ ಹೇಳಿದನು. ನಚಿಕೇತನು ಹೇಳುತ್ತಾನೆ, ದ್ವಿಜೋತ್ತಮರೇ, ನಾನು ಹೇಳುವುದನ್ನು ಕೇಳಿರಿ. ಆ ಪ್ರೇತರಾಜಪುರವು 1000 ಯೋಜನ ಅಗಲವು, 2000 ಯೋಜನ ಉದ್ದವು, 6000 ಯೋಜನ ಸುತ್ತಳತೆಯೂ ಉಳ್ಳುದಾಗಿ ಸುವರ್ಣಮಯವಾದ ದಿವ್ಯ ಶುಭ ಭವನಗಳಿಂದ ಆವೃತವಾಗಿದೆ. ಧನಿಕರ ಮತ್ತು ದೇವತೆಗಳ ಉಪ್ಪರಿಗೆಗಳಿಂದ ನಿಬಿಡವಾಗಿ ದೊಡ್ಡ ಅಟ್ಟಳೆಗಳಿಂದ ಕೂಡಿ ಸ್ವರ್ಣದ ದೊಡ್ಡದಾದ ಪ್ರಾಕಾರದಿಂದ ಸುತ್ತಿದುದಾಗಿರುವುದು. ಕೈಲಾಸ ಶಿಖರಾಕಾರವಾದ ಮಂದಿರಗಳಿಂದ ಸೊಗಸುತ್ತಿರುವುದು. ಅಲ್ಲಿ ತುಂಬಿ ಹರಿಯುವ ನಿರ್ಮಲವಾದ ನದಿಗಳು ಮಂಗಳಕರವಾಗಿರುವವು. ಅಲ್ಲಿಯ ಕೊಳಗಳು, ಸರೋವರಗಳು, ಕೆರೆಗಳು, ಬಾವಿಗಳು
ತಾವರೆಗಳಿಂದ ಒಪ್ಪುವವು. ತೋಪುಗಳು ಬಹು ಸುಂದರವಾದವು. ಆ ಧರ್ಮರಾಜನ ಪಟ್ಟಣವು ನಾನಾ ದೇಶಗಳಿಂದ ಬಂದಿರುವ ನಾನಾ ಜಾತಿಯ ಸ್ತ್ರೀ ಪುರುಷರಿಂದಲೂ ಆನೆ ಕುದುರೆಗಳಿಂದಲೂ ಇತರ ಸರ್ವ ಪ್ರಾಣಿಗಳಿಂದಲೂ ತುಂಬಿದುದಾಗಿರುವುದು. ಆ ಯಮಪುರದಲ್ಲಿ ಕೆಲವೆಡೆ ಯುದ್ಧ, ಕೆಲವೆಡೆ ಕೂಟ, ಕೆಲವೆಡೆ ಹಾಡುತ್ತಲೂ ನಗುತ್ತಲೂ ಇರುವರು. ಕೆಲವೆಡೆಯಲ್ಲಿ ದುಃಖದಿಂದ ಪೀಡಿತರಾಗಿರುವರು. ಒಂದು ಕಡೆ ಕ್ರಮವಾಗಿ ಆಟವಾಡುತ್ತಲೂ, ಮತ್ತೊಂದು ಕಡೆ ಊಟ ಮಾಡುತ್ತಲೂ, ಇನ್ನೊಂದು ಕಡೆ ನಿದ್ದೆ ಮಾಡುತ್ತಲೂ ಇರುವರು. ಕೆಲವು ಕಡೆಯಲ್ಲಿ ಕುಣಿಯುತ್ತಲೂ, ಕೆಲವು ಕಡೆಯಲ್ಲಿ ನಿಲ್ಲುತ್ತಲೂ, ಕೆಲವು ಕಡೆಯಲ್ಲಿ ಬಂಧನದಲ್ಲಿರುತ್ತಲೂ ಇರುವರು. ಹೀಗೆ ಆ ಯಮರಾಜನ ಉತ್ತಮ ಪುರದಲ್ಲಿ 100,000 ಜನರಿರುವರು. ದ್ವಿಜಶ್ರೇಷ್ಠರೇ, ಆ ಯಮಧರ್ಮರಾಜನ ಮೇಲಾದ ನಗರದಲ್ಲಿ ತಮ್ಮ ಕರ್ಮಗಳಿಂದ ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ಇರುವ ಜಂತುಗಳು ಕಾಣುವುದನ್ನು ನಾನು ನೋಡಿದೆನು. ಯಮನಗರದ ಫಲವನ್ನು ಚಿಂತಿಸಿದರೆ ನನ್ನ ಅವಯವಗಳು ಬಾಡುತ್ತವೆ, ಮನಸ್ಸು ದುಃಖಗೊಳ್ಳುವಂತಾಗುತ್ತದೆ, ದಿವ್ಯ ಭಾವಗಳುಂಟಾಗುತ್ತವೆ. ಆದರೂ ನೋಡಿದುದನ್ನು ಕೇಳಿದುದನ್ನು ಹಾಗೆಯೇ ಹೇಳುತ್ತೇನೆ. ಅಲ್ಲಿ ಪುಷ್ಪೋದಕವೆಂಬ ನದಿಯು ನದಿಗಳಲ್ಲೆಲ್ಲ ಉತ್ತಮವಾದುದು. ನಾನಾ ವೃಕ್ಷಗಳಿಂದಾವೃತವಾದ ಅದು ಕೆಲವು ಕಡೆ ಕಾಣಿಸುತ್ತದೆ, ಮತ್ತೆ ಕೆಲವು ಕಡೆ ಕಾಣಿಸುವುದಿಲ್ಲ. ಆ ನದಿಯು ಚಿನ್ನದ ಮೆಟ್ಟಿಲುಗಳುಳ್ಳದ್ದು, ದಿವ್ಯವಾದ ಹೊನ್ನಿನ ಮರಳುಳ್ಳದ್ದು, ಸುವಾಸನೆಯ ತಣ್ಣನೆಯ ತಿಳಿ ನೀರುಳ್ಳದ್ದೂ ಆಗಿದೆ. ಅಲ್ಲದೆ ಹೂ, ಹಣ್ಣು, ಕಾಯಿ, ವನಗಳಿಂದ ಕೂಡಿದ ತೀರವುಳ್ಳದ್ದು, ಬಗೆ ಬಗೆಯ ಹಕ್ಕಿಗಳಿಂದ ನಿಬಿಡವಾದುದು. ನದಿಗಳಲ್ಲಿ ಉತ್ತಮವಾದ ಅದು ಸರ್ವ ಪಾಪನಾಶಿನಿಯಾಗಿ ಹೊಳೆಯುತ್ತಿದೆ. ಅದರ ದಡದಲ್ಲಿ ನಾನು 1000 ಗಟ್ಟಲೆಯಾಗಿ ಮರಗಳನ್ನು ನೋಡಿದೆನು. ಆ ನದಿಯಲ್ಲಿ ದೇವತೆಗಳು ಮತ್ತೆ ಮತ್ತೆ ಜಲಕ್ರೀಡೆಯನ್ನು ಆಡುವರು. ವಿಶಾಲ ಜಗನೆಯರಾದ ಸಾಮಗಾನ ಮಾಡುವ ಗಂಧರ್ವರು, ನಾಗವನಿತೆಯರು, ಚೆನ್ನಾಗಿ ಹಾಡುವ ಕಿನ್ನರಿಯರು ಅಲ್ಲಿಗೆ ಬಂದು ದಿವ್ಯಭೂಷಣ ಸಂಭೋಗಗಳಿಂದ ಕ್ರೀಡಿಸುವರು. ಹೀಗೆ 1000 ಜನ ದಿವ್ಯ ನಾರಿಯರು ಆ ನದಿಯ ನೀರಿನಲ್ಲಿಯೂ ಶುಭಕರವಾದ ಅಲ್ಲಿನ ಪ್ರಾಸಾದಗಳಲ್ಲಿಯೂ ವಿಹರಿಸುವರು. ಅಲ್ಲಿ ಇತರ ಮರಗಳ ಗುಂಪುಗಳು ಯಾವಾಗಲೂ ಹೂ, ಹಣ್ಣು, ಕಾಯಿಗಳಿಂದೊಪ್ಪುವವು. ಅವು ಸದಾ ಇಷ್ಟಾರ್ಥಗಳನ್ನು ಕೊಡುವವುಗಳಾಗಿ ದ್ವಿಜಾಶ್ರಯಗಳಾಗಿರುವವು. ಕಾಮರೂಪರೂ ಒಳ್ಳೆಯ ಒಡ್ಯಾಣವುಳ್ಳವರೂ ಆದ ಪ್ರಮದೆಯರು ತಮ್ಮ ಪ್ರಿಯರನ್ನು ಇಷ್ಟ ಸುಖಗಳಿಂದ ಆನಂದಪಡಿಸುತ್ತಾ ಆ ನದಿಯ ನೀರನ್ನು ಕಲಕಿ ಪ್ರಿಯರೊಡನೆ ಕ್ರೀಡಿಸುವರು. ಕೆಲವರು ವನಿತೆಯರು ಮಧುಪಾನದಿಂದ ಮತ್ತರಾಗಿ ನೀರಿನಲ್ಲೇ ಇಂಪಾಗಿ ಹಾಡುವರು. ದಿವ್ಯವಾದ ಆ ಪುಷ್ಪೋದಕಾ ನದಿಯು ದಿವ್ಯ ರತ್ನಗಳಿಂದಲಂಕೃತವಾಗಿ ಜಲವಾದ್ಯ ಧ್ವನಿಯಿಂದಲೂ ಸ್ತ್ರೀಯರ ಭೂಷಣಗಳ ಧ್ವನಿಯಿಂದಲೂ ಪ್ರಕಾಶಿಸುತ್ತದೆ. ನದಿಗಳಲ್ಲೆಲ್ಲ ಉತ್ತಮವಾದುದು, ಅತಿ ಮನೋಹರವಾದುದು, ಶುಭವೂ ಆದ ಆ ವೈವಸ್ವತಿ ಎಂಬ ಮಹಾನದಿಯು ಪುತ್ರನನ್ನು ಪಾಲಿಸುವ ತಾಯಿಯಂತೆ ಧರ್ಮರಾಜ ನಗರಿಯ ಮಧ್ಯದಲ್ಲಿ ಪ್ರವಹಿಸುತ್ತದೆ. ಆ ನದಿಯು ದಿವ್ಯೋದಕದಿಂದ ಯಾವಾಗಲೂ ತುಂಬಿ ಅದಕ್ಕನುರೂಪವಾಗಿ ಮನೋಹರವಾಗಿರುವುದು. ಕುಂದೇಂದು ವರ್ಣದ ಮದಿಸಿದ ಹಂಸಗಳು
ಆ ನದಿಯ ಮರಳು ದಿಣ್ಣೆಗಳ ಮೇಲೆ ನಿತ್ಯವೂ ಸಂಚರಿಸುತ್ತದೆ. ಉತ್ತಮವಾದ ಚಕ್ರವಾಕ ಪಕ್ಷಿಗಳಿಂದಲೂ ಪುಟವಿದ್ದ ಚಿನ್ನದ ಕರ್ಣಿಕೆಗಳ ತಾವರೆಗಳಿಂದಲೂ ಸುವರ್ಣ ಸೋಪಾನಗಳಿಂದಲೂ ರಮ್ಯವಾಗಿರುವ ಆ ನದಿಯು ಮನೋಹರ ರೂಪವುಳ್ಳದ್ದಾಗಿದೆ. ಆ ನದಿಯ ನೀರು ನಿರ್ಮಲವೂ ಸುಗಂಧವುಳ್ಳದ್ದೂ ಅಮೃತದಂತೆ ರುಚಿಯುಳ್ಳದ್ದೂ ತಿಳಿಯೂ ಆಗಿದೆ. ಅದರ ದಡದ ವನಗಳಲ್ಲಿರುವ ಮರಗಳು ಯಾವಾಗಲೂ ಶುಭವಾದ ಪುಷ್ಪ ಫಲಗಳಿಂದ ಕೂಡಿದುವು. ಮನೋಹರವಾದ ಸುಂದರ ರೂಪದ ವನಿತೆಯರು ಮದ ಪರವಶರಾಗಿ ಆ ನದಿಯಲ್ಲಿ ಕ್ರೀಡಿಸುವರು. ಆ ನದಿಯಲ್ಲಿ ಕ್ರೀಡಿಸುವುದರಿಂದಲೂ ನೀರನ್ನು ಬಡಿಯುವುದರಿಂದಲೂ ಜನರು ಎಂದಿಗೂ ಆಯಾಸದಿಂದ ವಿವರ್ಣತೆಯನ್ನು ಪಡೆಯುವುದಿಲ್ಲ. ಕವಿಗಳ ನಿರ್ಮಲಾರ್ಥದ ಮನೋಹರವಾದ ಕಾವ್ಯದಂತೆ ಜಲರಭಸದಿಂದ ಮನೋಹರವಾದ ರೂಪುವುಳ್ಳದಾಗಿ ಒಪ್ಪುವ ಆ ನದಿಯು ದೇವತೆಗಳಿಗೂ ತಪೋನಿಧಿಗಳಾದ ಮುನಿಗಳಿಗೂ ಪೂಜನೀಯವಾಗಿದೆ. ಬಹುಜನರು ಆ ನದಿಯ ನೀರಿನಿಂದ ಅರ್ಘ್ಯ ತರ್ಪಣಾದಿಗಳನ್ನು ಕೊಡುವರು. ಅಗ್ನಿಯಂತೆ ಪ್ರಕಾಶಿಸುವ ತೀರ ಪ್ರಾಸಾದಗಳ ಪಂಕ್ತಿಯು ಬಹುಚಿತ್ರಗಳಿಂದ ಮನೋಹರವಾಗಿ ಆ ನದಿಯ ನೀರಿನಲ್ಲಿ ಪ್ರತಿಬಿಂಬಿಸಿರುವುದು. ಅಲ್ಲಿನ ವನಗಳಲ್ಲಿ ರಮಣೀಯರು ಗುಂಪು ಕೂಡಿ ಯಾವಾಗಲೂ ವಾದ್ಯ ತಾಳಗಳೊಡನೆ ಗಾನ ಮಾಡುವರು. ಕನ್ಯೆಯರು ಗುಂಪುಗೂಡಿ ಮೃದುವಾಗಿ ಮಾತನಾಡುವರು. ಅಲ್ಲಿನ ಮೃದಂಗನಾದವು ವೀಣಾದಿ ತಂತಿ ವಾದ್ಯಗಳೊಡನೆಯೂ ಕೊಳಲಿನ ಧ್ವನಿಯೊಡನೆಯೂ ಕೂಡಿದ ಗಾನವು ಮನೋಹರಗಳಾಗಿ ಸ್ವರ್ಗದಲ್ಲಿರುವ ದೇವತೆಗಳಿಗೂ ಹೆಚ್ಚಾದ ಸಂತೋಷವಾಗುವಂತೆ ಮಾಡುವವು. ಅಲ್ಲಿಯ ಉಪ್ಪರಿಗೆಯ ಮನೆಗಳ ಲತಾಗೃಹಗಳಲ್ಲಿ ಎಷ್ಟು ಹೆಚ್ಚಾಗಿ ವಿಹರಿಸುವವರೂ ತೃಪ್ತಿಯನ್ನೇ ಪಡೆಯುವುದಿಲ್ಲ. ಅಲ್ಲಿ ಅಗುರು ಚಂದನಗಳ ಸುಗಂಧದಿಂದ ಕೂಡಿದ ಶೀತಲವೂ ಮಂದವೂ ಆದ ಗಾಳಿಯು ಶುಭವಾಗಿ ಬೀಸುತ್ತದೆ. ಅಲ್ಲಿ ಕೆಲವೆಡೆಯಲ್ಲಿ ಸುಗಂಧವು ಹೆಚ್ಚಾಗಿ ಉಪ್ಪರಿಗೆಗಳ ಮೇಲುಗಡೆಯವರೆಗೂ ಹರಡಿರುತ್ತದೆ. ಕೆಲವೆಡೆಗಳಲ್ಲಿ ಜನರು ಕ್ರೀಡಾಸಕ್ತರಾಗಿರುವರು. ಕೆಲವು ಕಡೆಯಲ್ಲಿ ಸ್ತ್ರೀ ಪುರುಷರ ಗಾನಧ್ವನಿ. ಹಾಗೆಯೇ ಮತ್ತೆ ಕೆಲವರು ಸುವರ್ಣದ ವೇದಿಕೆಗಳಿಗೆ ಅಲಂಕಾರಭೂತರಾಗಿ ಕಾಂತೆಯರೊಡನೆ ವಿಹರಿಸುತ್ತಿರುವರು. ಇನ್ನು ಕೆಲವು ಪ್ರಮತ್ತರಾದ ಸ್ತ್ರೀ ಪುರುಷರ ಗುಂಪುಗಳು ನೀರಿನಲ್ಲಿ ವಿಮಾನಭೂತವಾಗಿ ಸಂಚರಿಸುವವು. ಆ ರಮ್ಯತೆಯ ವಿಭಾಗ ಅಥವಾ ವಿವರವನ್ನು ಬಹು ದಿವಸಗಳಲ್ಲೂ ಪೂರ್ತಿಯಾಗಿ ಹೇಳಲು ಸಾಧ್ಯವಿಲ್ಲ. ಕರ್ಮ ನಿರ್ಣಯದಿಂದ ಕೂಡಿದ ಈ ಕಥೆಯನ್ನು ಹಲವು ದಿವಸಗಳಲ್ಲೂ ಪೂರ್ಣವಾಗಿ ಹೇಳಲಾಗುವುದಿಲ್ಲ. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ಧರ್ಮರಾಜಪುರವರ್ಣನಂ ನಾಮ ಷಣ್ಣವತ್ಯಧಿಕ-ಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 197ನೆಯ ಅಧ್ಯಾಯವಾದ ಯಮಪುರದ ಗೋಪುರಗಳು, ಯಮಸಭೆ, ಸಭಿಕರ ರೂಪ ಗುಣ ಕಾರ್ಯಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.